ರವಾ ಮತ್ತು ಕಡ್ಲಿ ಹಿಟ್ಟಿನಿಂದ ಬಹಳ ರುಚಿಯಾಗಿರುವಂಥ ಬಾಯಾಗಿಟ್ರ ಕರ್ಗಬೇಕು ಅಂಥ ಬರ್ಫಿ ತಯಾರಿಸೋಣ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಈ ಬರ್ಫಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಇದ್ರಾಗ ತುಪ್ಪ ಹಾಕ್ರಿ. ನಾನಿಲ್ಲಿ 1 ಕಪ್ನಷ್ಟು ತುಪ್ಪ ತಗೊಂಡಿನಿ. ಮನ್ಯಾಗಿರೋ ಯಾವ್ದಾರ ಒಂದು ಸಣ್ಣ ಬಟ್ಲ ಅಥವಾ ಕಪ್ನಿಂದ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ. ತುಪ್ಪ ಬಿಸಿ ಆದ್ಮ್ಯಾಗ ಇದ್ರಾಗ 1 ಕಪ್ನಷ್ಟು ರವಾ ಹಾಕ್ರಿ. ರವಾ ನೀವು ಯಾವುದಾದ್ರೂ ತಗೋಬಹುದು. ಅಂದ್ರೆ ಬಾಂಬೆ ರವಾನು ತಗೋಬಹುದು ಅಥವಾ ಸಣ್ಣಕ್ಕೆ ಇರ್ತೈತೆ ನೋಡ್ರಿ ಚಿರೋಟಿ ರವಾ. ನಾನಿಲ್ಲಿ ಚಿರೋಟಿ ರವಾ ತಗೊಂಡೇನಿ, ಇದನ್ನಾದ್ರೂ ತಗೋಬಹುದು. ನಿಮ್ಮ ಕಡೆ ಯಾವ ರವಾ ಅವೈಲೇಬಲ್ ಐತಿ ಅದನ್ನ ತಗೋರಿ. ಈಗ 1 ರಿಂದ 1.5 ನಿಮಿಷ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ತುಪ್ಪದಾಗ ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಕೈ ಆಡಿಸ್ತಾನೆ ಇದನ್ನ ಹುರಿರಿ, ಅಂದ್ರೆ ಎಲ್ಲ ರವಾ ಚಂದಗ ರೋಸ್ಟ್ ಆಕತಿ. 1.5 ನಿಮಿಷ ಆಗೈತಿ. ಈಗ ಇದ್ರಾಗ ನಾವು ಏನು ರವಾ ತಗೊಂಡಿದ್ವಿ ನೋಡ್ರಿ ಅದ ಅಳತಿ ಅಂದ್ರೆ 1 ಕಪ್ನಷ್ಟ ಕಡ್ಲಿ ಹಿಟ್ಟು ಹಾಕ್ರಿ. ಕಡ್ಲಿ ಹಿಟ್ಟು ಅಂದ್ರೆ ಹಸಿ ಬ್ಯಾಳಿ ಹಿಟ್ಟು. ನಾವು ಬಜ್ಜಿ ಅದು ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಬೇಸನ್ ಅಂತಾರ ಆ ಹಿಟ್ಟು. ಕಡ್ಲಿ ಹಿಟ್ಟು ಸಾನಿಸಿನ ಹಾಕ್ರಿ, ಅಂದ್ರೆ ಇದು ಗಂಟ್ ಆಗಂಗಿಲ್ಲ. ಲೋ ಫ್ಲೇಮ್ನಾಗನ ಗ್ಯಾಸ್ ಇಟ್ಟು ಈ ಎರಡೂನು ಚಂದಗ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಕೈ ಆಡಿಸ್ತಾನೆ ಇದನ್ನ 7 ರಿಂದ 8 ನಿಮಿಷ ಲೋ ಫ್ಲೇಮ್ನಾಗ ಹುರಿದು ತಗೋಬೇಕು. ಇದಕ್ಕೆ ಕಲರ್ ಬರಾಕ ಈ ಸ್ಟೇಜ್ನಾಗ ಅಂದ್ರೆ ಈಗ ಬಬಲ್ಸ್ ಬರಾಕತ್ತವ್ ನೋಡ್ರಿ, ಈ ಸ್ಟೇಜ್ನಾಗ ನೀವು ಇದ್ರಾಗ ಫುಡ್ ಕಲರ್ ಹಾಕ್ಬಹುದು. 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ರಿ. ನಾನಿಲ್ಲಿ ಹಾಕಾಕತ್ತಿಲ್ಲ, ಆಪ್ಷನಲ್ ಐತಿ, ನೀವು ಬೇಕಂದ್ರೆ ಹಾಕ್ಬಹುದು. ಇಲ್ಲಾಂದ್ರೆ ಸಿಂಪಲ್ ಆಗಿ ನಾನಿಲ್ಲಿ ತಯಾರ್ಸಕತ್ತೀನಿ ನೋಡ್ರಿ, ಇದೇ ರೀತಿ ತಯಾರಿಸ್ರಿ. ಈ ತರ ಕೈ ಆಡಿಸ್ತಾನೆ ಇದನ್ನ ಬೇಯಿಸ್ರಿ, ಅಂದ್ರೆ ಇದು ತಳಕ ಹೊತ್ತಂಗಿಲ್ಲ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗನೇ ಇಟ್ಟು ಈ ರೀತಿ ಬಿಡದೆ ಕೈ ಆಡಿಸ್ತಾನೆ ಇದನ್ನ ಬೇಯಿಸ್ರಿ. ಕಡ್ಲಿ ಹಿಟ್ಟು ಚಂದಗ ರೋಸ್ಟ್ ಆಗಿ ಪೂರ್ತಿ ಬೆಂದ ನಂತರ ಸುವಾಸನೆ ಬರ್ತೈತಿ. ಆ ಸುವಾಸನೆ ಬಂದ ನಂತರ ನಮ್ ಕಡ್ಲಿ ಹಿಟ್ಟು ಪರ್ಫೆಕ್ಟ್ ಆಗಿ ಬೆಂದೈತಂತ ಅರ್ಥ. ಸೊ ಈ ರೀತಿ ಕೈ ಆಡಿಸ್ತಾನ ಲೋ ಫ್ಲೇಮ್ನಾಗನ ಗ್ಯಾಸ್ ಇಟ್ಟು ಇದನ್ನ ಘಮ ಬರೋವರೆಗೂ ಬೇಯಿಸ್ಕೊಂಡ್ ತಗೊಳ್ಳೋಣ. ಈ ತರ ರವಾ ಮತ್ತು ಕಡ್ಲಿ ಹಿಟ್ಟಿನಿಂದ ಈ ಪದಾರ್ಥ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಖಂಡಿತ ಮತ್ತ ಇದೇ ರೀತಿ ಸಿಹಿ ಮಾಡ್ಕೊಂಡು ತಿಂತೀರಿ, ಅಷ್ಟು ಅದ್ಭುತ ರುಚಿ ಆಕತಿ. ನಾವು ಇದನ್ನ ಪಾಕ ಇಲ್ದಂಗ ತಯಾರ್ಸಕತ್ತೀವಿ, ಅದರಿಂದ ಇದು ಪರ್ಫೆಕ್ಟ್ ಆಗಿನ ಬರ್ತೈತಿ. ನಾನಿಲ್ಲಿ ತಿಳ್ಸಕತ್ತಿರೋ ಪ್ರತಿಯೊಂದು ಸ್ಟೆಪ್ನ ಆಸ್ ಇಟ್ ಈಸ್ ನೀವು ಫಾಲೋ ಮಾಡಿದ್ರ ನಿಮ್ ಬರ್ಫಿ ಬಾಯಾಗಿಟ್ರ ಕರ್ಗಬೇಕು ಆ ರೀತಿ ಬರ್ತೈತಿ. ಇದನ್ನ ಸ್ವಲ್ಪ ಹೊತ್ತುನು ಹೈ ಫ್ಲೇಮ್ನಾಗ ಬೇಯಿಸ್ಬೇಡ್ರಿ, ಪೂರ್ತಿ ಲೋ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇವು ಎರಡೂನು ಬೇಯಿಸ್ಬೇಕು. ಇದನ್ನ ಬೇಯಿಸ್ತಾ ಇದ್ದು 8 ನಿಮಿಷದ ಮ್ಯಾಗ ಆಗೈತಿ. ನೀವಿಲ್ಲಿ ಗಮನಿಸ್ತಿರ್ಬಹುದು ಮಿಕ್ಸ್ಚರ್ ಕಲರ್ ಒಂದ್ ಸ್ವಲ್ಪ ಡಾರ್ಕ್ ಆಗೈತಿ, ಇದಕ್ಕ ಚಂದಗ ಕುದಿ ಬಂದೈತಿ. ಈ ಸ್ಟೇಜ್ನಾಗ ಇದ್ರಾಗ 1-2 ಚಮಚೆಯಷ್ಟು ಹಾಲು ಹಾಕ್ಬೇಕು. ಹಾಲು ಒಂದೇ ಸತಿ ಹಾಕ್ಬೇಡ್ರಿ, ಈ ರೀತಿ ಸ್ವಲ್ಪ ಮಾಡಿ ಹಾಕ್ರಿ. ಹಾಲು ಜಾಸ್ತಿನೂ ಹಾಕ್ಬಾರ್ದು, 1-2 ಚಮಚೆಯಷ್ಟು ಹಾಲು ಹಾಕ್ರಿ. 1 ಚಮಚೆಯಷ್ಟು ಹಾಕಿ ಈ ರೀತಿ ಕಲಿಸ್ಕೊಂಡ್ ತಗೋರಿ. ಹಾಲು ಹಾಕೋದ್ರಿಂದ ಕಡ್ಲಿ ಹಿಟ್ಟು ಅಗಳು ಅಂದ್ರ ಮರಳ್ ಆಗಿ ಬರ್ತೈತಿ. ಹಾಲು ಹಾಕಿದ ತಕ್ಷಣ ನೀವಿಲ್ಲಿ ಗಮನಿಸ್ತಿರ್ಬಹುದು ಇದ್ರಾಗ ಬುರ್ಗ ಬಂತು. ಇದನ್ನ ಬಿಡದೆ ಈ ರೀತಿ ಕೈ ಆಡಿಸ್ತಾನೆ ಇರ್ರಿ, ಅಂದ್ರ ಎಲ್ಲ ಕಡೆ ಹಾಲು ಚಂದಗ ಮಿಕ್ಸ್ ಆಕತಿ, ಕಡ್ಲಿ ಹಿಟ್ಟು ಅಗಳ ಆಕತಿ. ಜಾಸ್ತಿನೂ ಹಾಲು ಹಾಕ್ಬಾರ್ದು, 1-2 ರಿಂದ 3 ಚಮಚೆ ಅಷ್ಟ ಹಾಲು ಹಾಕಿ ಇದನ್ನ ಈ ರೀತಿ ಕಲಿಸ್ಕೊಂಡ್ ತಗೋರಿ. ಈ ಎಲ್ಲ ಪ್ರೊಸೆಸ್ನಾಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗನೇ ಇರಲಿ. 7 ರಿಂದ 8 ನಿಮಿಷ ಇದನ್ನ ಬೇಯಿಸಿದ ಮ್ಯಾಗ ಹಾಲು ಹಾಕಿ ಇನ್ನೊಂದು 2 ನಿಮಿಷ ಇದನ್ನ ನಾನು ಬೇಯಿಸೀನಿ, ಅಂದ್ರೆ ಟೋಟಲ್ ಆಗಿ 10 ನಿಮಿಷ ಈ ಮಿಕ್ಸ್ಚರ್ ನಾವು ಬೇಯಿಸಿ ತಗೊಂಡೇವಿ. ಇಷ್ಟು ಬೇಯಿಸಿದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಈ ಮಿಕ್ಸ್ಚರ್ ಆರಾಕ್ ಬಿಡ್ರಿ. ನೀವಿಲ್ಲಿ ಗಮನಿಸ್ತಿರ್ಬಹುದು ಇದ್ರ ಕಲರ್ ಡಾರ್ಕ್ ಆಗೈತಿ, ಆರಿದ ನಂತರ ಇದು ಇನ್ನೂ ಡಾರ್ಕ್ ಆಕತಿ. ಇದು ಆರ್ಲಿ ಅಲ್ಲಿವರೆಗೂ ಒಂದು ಮಿಕ್ಸಿ ಜಾರ್ ತಗೋರಿ, ಇದ್ರಾಗ 1 ಕಪ್ನಷ್ಟು ಸಕ್ರಿ ಹಾಕ್ರಿ. ಇಲ್ಲಿ ನಾವು ಬರ್ಫಿ ಪಾಕ ಇಲ್ದಂಗ ತಯಾರ್ಸಕತ್ತೇವಿ, ಅದರಿಂದ ಸಕ್ರಿನ ಗ್ರೈಂಡ್ ಮಾಡ್ಕೊಂಡು ನೋಡ್ರಿ ಈ ತರ ಪೂರ್ತಿ ಪುಡಿ ಮಾಡ್ಕೊಂಡು ತಗೋರಿ. ಈ ಸಕ್ರೆ ಪುಡಿನ ಸೈಡ್ ತೆಗೆದಿಟ್ಟು ಈಗ ಒಂದು ಪ್ಲೇಟ್ ತಗೋರಿ. ಇದನ್ನ ಒಳಗಿಂದ ಚಂದಗ ತುಪ್ಪ ಹಚ್ಚಿ ಗ್ರೀಸ್ ಮಾಡ್ಕೊಂಡು ತಗೋರಿ. ಅಥವಾ ನೀವು ಯಾವ ಪಾತ್ರೆ ಒಳಗ ಬರ್ಫಿ ಸೆಟ್ ಮಾಡಬೇಕು ಅಂತ ಇದಿರ್ ನೋಡ್ರಿ, ಆ ಪಾತ್ರೆನ ತುಪ್ಪ ಹಚ್ಚಿ ಚಂದಗ ಗ್ರೀಸ್ ಮಾಡ್ಕೊಂಡು ತಗೋರಿ. ಈ ಎಲ್ಲ ತಯಾರಿ ಮುಂಚೆನ ಮಾಡಿಟ್ಕೋಬೇಕು. ಈ ಕಡೆ ನಮ್ಮ ಮಿಕ್ಸ್ಚರ್ ಪೂರ್ತಿ ಆರೈತಿ ನೋಡ್ರಿ, ಎಷ್ಟು ಚಲೋ ಕಲರ್ ಬಂದೈತಿ. ಈಗ ಇದಕ್ಕೆ ಫ್ಲೇವರ್ ಕೊಡಾಕ ಇದ್ರಾಗ 1 ಚಮಚೆ ಅಷ್ಟು ಏಲಕ್ಕಿ ಪುಡಿ ಹಾಕ್ರಿ. ಏಲಕ್ಕಿ ಪುಡಿ ಹಾಕೋದು ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು, ಆಪ್ಷನಲ್ ಐತಿ.
ಏಲಕ್ಕಿ ಪುಡಿ ಹಾಕಿ ಇದನ್ನ ಚಂದಗ ಕಲಿಸ್ಕೊಂಡ್ ಮ್ಯಾಗ ಈಗ ಒಂದು 2-3 ದೊಡ್ಡ ಚಮಚೆಯಷ್ಟು ಹಾಲಿನ ಪುಡಿ ಹಾಕೋಣ. ಹಾಲಿನ ಪುಡಿನೂ ಟೋಟಲಿ ಆಪ್ಷನಲ್ ಐತಿ. ಆದ್ರೆ ಹಾಲಿನ ಪುಡಿ ಹಾಕಿದ್ರೆ ಇದ್ರಾಗ ಮಾವಾ ಟೇಸ್ಟ್ ಅಥವಾ ನಾವು ಖೋವಾ ಅಂತೇವ್ ನೋಡ್ರಿ, ಅದ್ರ ಟೇಸ್ಟ್ ಬರ್ತೈತಿ. ಅದರಿಂದ ನಿಮ್ಮ ಕಡೆ ಹಾಲಿನ ಪುಡಿ ಅವೈಲೇಬಲ್ ಇದ್ರೆ ಖಂಡಿತ ಹಾಕ್ರಿ. ಹಾಲಿನ ಪುಡಿ ಹಾಕುವಾಗ ಗಮನ ಇರಲಿ, ಮಿಕ್ಸರ್ ಆರಿರಬೇಕು. ಮಿಕ್ಸರ್ ಆರಿದಾಗನ ಹಾಲಿನ ಪುಡಿ ಹಾಕಿ ಕಲಿಸ್ರಿ, ಅಂದ್ರೆ ಇದು ಗಂಟಾಗಂಗಿಲ್ಲ. ಹಾಲಿನ ಪುಡಿ ಈ ಮಿಕ್ಸರ್ ಒಳಗೆ ಚಂದಾಗ ಕಲಿಸ್ಕೊಂಡ್ ಮ್ಯಾಗ ಈಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡೀನಿ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದ್ರಾಗ ನಾವೇನು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ಸಕ್ರೆ ಪುಡಿ, ಅದನ್ನ ಹಾಕಿ ಕಲಿಸ್ಕೊಂಡು ತಗೊಂತೇನಿ. ನೀವು ಇದನ್ನ ಮಿಕ್ಸರ್ ತಣ್ಣಗಿದ್ದಾಗನು ಕಲಿಸ್ಕೋಬಹುದು. ಆದ್ರ ಮಿಕ್ಸರ್ ಒಂದ್ ಸ್ವಲ್ಪ ಬಿಸಿ ಇದ್ದಾಗ ಇದನ್ನ ಈ ರೀತಿ ಕಲಿಸ್ಕೊಂಡು ತಗೊಂಡ್ರೆ ಸಕ್ರೆ ಕರಗಿ ಇದ್ರ ಒಳಗ ಚಂದಾಗ ಮಿಕ್ಸ್ ಆಕತಿ. ನಾನು ಇದನ್ನ ತುಪ್ಪ ಹಾಕಿ ತಯಾರಿಸೀನಿ. ನಾವು ಇದ್ರಾಗ ಎಣ್ಣೆನೂ ಹಾಕ್ಬಹುದು. ಯಾವ್ದೋ ಫ್ಲೇವರ್ ಇರಬಾರ್ದು ಅಂತ ಎಣ್ಣೆ ಹಾಕಿ ಇದನ್ನ ತಯಾರಿಸ್ಬಹುದು. ನೋಡ್ರಿ ಸಕ್ರೆ ಇದ್ರೊಳಗ ಚಂದಾಗ ಮಿಕ್ಸ್ ಮಾಡ್ಕೊಂಡು ಇದು ಈ ರೀತಿ ಒಂದ್ ಸ್ವಲ್ಪ ಗಟ್ಟಿ ಆದ್ಮ್ಯಾಗ ಈಗ ತಕ್ಷಣನ ಇದನ್ನ ನಾವೇನ್ ತಯಾರಿಸಿಟ್ಟಿದ್ವಿ ನೋಡ್ರಿ ಪ್ಲೇಟ್, ಅದ್ರೊಳಗ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ಈ ರೀತಿ ಬಿಸಿ ಇರುವಾಗನ ಸ್ಪ್ರೆಡ್ ಮಾಡ್ರಿ, ಅಂದ್ರೆ ಚಂದಾಗ ಸೆಟ್ ಆಕತಿ. ಈಗ ಇದನ್ನ ಗಾರ್ನಿಶ್ ಮಾಡಾಕ ಮ್ಯಾಗ ನಾನು ಇಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡಿರೋ ಪಿಸ್ತಾ ಮತ್ತು ಬಾದಾಮ್ ಹಾಕಾಕತ್ತೀನಿ. ಇವನ್ನ ಮಿಕ್ಸರ್ ಬಿಸಿ ಇದ್ದಾಗನ ಈ ರೀತಿ ಹಾಕ್ರಿ, ಅಂದ್ರೆ ಇವು ಉದ್ರಂಗಿಲ್ಲ. ಈಗ ಇದನ್ನ ಒಂದ್ 2-3 ಗಂಟೆ ಹಿಂಗ ಬಿಡ್ರಿ, ಅಂದ್ರೆ ಇದು ಸೆಟ್ ಆಕತಿ. ಇದನ್ನ ಜಲ್ದಿ ಸೆಟ್ ಮಾಡಾಕ ನೀವು ಬೇಕಂದ್ರೆ ಇದನ್ನ ಫ್ರಿಜ್ನಾಗನು ಇಡಬಹುದು. ಇದನ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಇದನ್ನ ಸಿಂಪಲ್ ಸ್ಕ್ವೇರ್ ಆಕಾರದಾಗ ಕಟ್ ಮಾಡಾಕತ್ತೀನಿ. ನೋಡ್ರಿ ಇದು ಎಷ್ಟು ಪರ್ಫೆಕ್ಟ್ ಸೆಟ್ ಆಗೈತಿ. ಇದನ್ನ ಕಟ್ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬಹುದು. ಇವತ್ತಿನ ಈ ರವಾ ಮತ್ತು ಬೇಸನ್ ಬರ್ಫಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ನೀವು ಇದನ್ನ ತಯಾರಿಸಿ ತಿನ್ರಿ, ಹೆಂಗ್ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರದ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ ಶ್ರಾವಣಿ ಅಡುಗೆ ಮನೆನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.